ಹಲೋ ಹಾಯ್ ನಮಸ್ಕಾರ, ನಾನು ಮಹಾದೇವ್ ಫ್ರಮ್ ಕೋಸೆಫ್ EHS. ಸೊ ನಮ್ಮ ಜೊತೆಲೆ ಮಿಸ್ಟರ್ ಮಲ್ಲಿಕಾರ್ಜುನ್ ಇದ್ದಾರೆ. ಹಾಯ್ ಮಲ್ಲಿಕಾರ್ಜುನ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಮಲ್ಲಿಕಾರ್ಜುನ್ ಇಸ್ ಅವರ್ ಸ್ಟೂಡೆಂಟ್. ನಮ್ಮ ಹತ್ರ ಡಿಪ್ಲೊಮಾ ಇನ್ ಫೈರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತಗೊಳ್ಳೋಂಥ ವಿಡಿಯೋ ಮಾಡ್ತಿದ್ದಾರೆ, ಆನ್ಲೈನ್ ಕ್ಲಾಸಸ್ ಅಂಡ್ ಪ್ರಾಕ್ಟಿಕಲ್ ಕ್ಲಾಸಸ್. ಅಂಡ್ ನಾವು he successfully passed out fire and safety course. We have here certification. So this is your certification, sir. Hold, sir. ಇವ್ರ ಕಡೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡೋದಂತ ಯಾವ ತರ ಸೇಫ್ಟಿ ಕೋರ್ಸ್ ಅಲ್ಲಿ ನೀವು ಚೂಸ್ ಮಾಡಿದ್ರಾ, ಏನಕ್ಕೆ ಬರ್ತಿದ್ರಾ, ಮುಂಚೆ ಏನಕ್ಕೂ ಎಕ್ಸಾಕ್ಟ್ಲಿ ಕೋರ್ಸ್ ಮಾಡ್ತಿದ್ರಿ, ಏನಾದ್ರು ಜಾಬ್ ಯಾರೇ ಏನಾದ್ರು ಜಾಬ್ ಮಾಡ್ತಿದ್ರಿ ಏನಂತ, ಮತ್ತೆ ಇವಾಗ ಸೇಫ್ಟಿ ಕೋರ್ಸ್ ಮಾಡಿದ್ಮೇಲೆ ಮತ್ತೆ ಹೆಂಗೆ ಮೈಂಡ್ ಥಾಟ್ ಪ್ರೋಸೆಸ್ ಏನ್ ಚೇಂಜ್ ಆಗಿದೆಯಾ, ಪರವಾಗಿಲ್ಲ ಒಂದ್ ಕಡೆ ಒಳ್ಳೆಯ ನೆಮ್ಮದಿಯಾಗಿ ಒಂದು ಜೀವನ ಮಾಡ್ಬೋದು ಅಂತ ಏನಾದ್ರು ಆತರ ಫೀಲ್ ಆಗ್ತಿದ್ಯಾ ಅಂತ ಜಸ್ಟ್ ಕೇಳೋಣ ಅಂತ ಇದೀನಿ. ಹಾ, ಮುಂಚೆ ಏನ್ ಮಾಡ್ತಿದ್ರಿ? ಮುಂಚೆ ಏನ್ ಕೋರ್ಸ್ ಏನ್ ಮಾಡ್ತಿದ್ರಿ ಜಾಬ್? ಮುಂಚೆ ಬಂದು ನಾವು ಸೆಕ್ಯೂರಿಟಿ ಫೀಲ್ಡ್ ಅಲ್ಲಿ ಇದ್ವಿ. ಬಟ್ ಈಗ ಏನಂತಂದ್ರೆ ಈಗ ಒಂದು 10 ಇಯರ್ ಬಂದು ಟ್ಯಾಕ್ಟರ್ ಶೋರೂಮ್ ವರ್ಕ್ ಮಾಡಿದ್ವಿ. ಅದಾದ ನಂತರ ಈಗ ನಾನು ಕೆಲಸದಿಂದ ನಾನೀಗ ಫೈರ್ ಅಂತಂದ್ರೆ ಸ್ವಲ್ಪ ಮುಂಚೆಯಿಂದ ನಾನು ಅದರಲ್ಲಿ ಆಸಕ್ತಿ ಹೊಂದಿದ್ದೆ. ಫೈರ್ ಸೇಫ್ಟಿ ಬಗ್ಗೆ ಸ್ವಲ್ಪ ಬಹಳಷ್ಟು ಕಾಳಜಿ ತಗೊಂಡು ಅದ್ರ ಬಗ್ಗೆ ನಾವು ಕಂಪ್ನಿಯಲ್ಲಿ ಬಹಳಷ್ಟು ನಾವು ವೇಕೆನ್ಸಿ ಬರ್ತದೆ ಅಂತ ಹೇಳಿ ಇದು ಮಾಡ್ತೀವಿ. ಪ್ಲಸ್ ಅದರಲ್ಲಿ ನಾವೇನಂತಾರೆ ಈಗ ಕಂಪನಿ ಮುಖಾಂತರ ಹೋದ್ರೆ ಅಲ್ಲಿ ನಮ್ಗೆ ಕೆಲವೊಂದು ಬಹಳಷ್ಟು ಅನುಕೂಲ ಆಗುತ್ತೆ. ಈಗ ಫೈರ್ ಕಡೆಯಿಂದ ಜನಗಳು ನಾವು ಸ್ವಲ್ಪ ಸೇಫ್ಟಿ ಮಾಡೋದಕ್ಕೆ ಅನ್ನೋದೊಂದು ಜ್ಞಾನ ಉಳ್ಳ ಅದರ ಇರೋದ್ರಿಂದ ಅದಕ್ಕೆ ಸ್ವಲ್ಪ ನಾನು ಅದನ್ನ ಫೈರ್ ಸೇಫ್ಟಿ ನಾನು ಸ್ವಲ್ಪ ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಇದನ್ನ ನಾನೀಗ ಫೈರ್ ಅಂತಂದ್ರೆ ಇದ್ರ ನಾವು ಏನಾಗ್ತದೆ ಮುಂದೆ ಯಾವುದೇ ಜಾಬ್ಗೆ ಹೋದ್ರು ಕೂಡ ಮುಂದೆ ಜೀವನ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಒಂದು ನಂಬಿಕೆ ಇದರಿಂದ ನಾನು ಹೆಜ್ಜೆ ಇಡ್ತಾ ಇದ್ದೀನಿ ಇದರಲ್ಲಿ. ಹಂಗಾಗಿ ನಾನು ಇದ್ರ ಬಗ್ಗೆ ನಾನು ಸ್ವಲ್ಪ ಆಸಕ್ತಿ ಒಂದು ತಗೊಂತ ಇದ್ದೀನಿ ಇದರಲ್ಲಿ. ಹಂಗಾಗಿ ನಮ್ಮ ಕೋಸೆಫ್ ನಿಮ್ಮ ಮಾದೇವ್ ಸರ್ ಕೂಡ ಬಹಳ ಇದು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಪ್ಲಸ್ ಪ್ರತಿಕಾ ಮೇಡಮ್ ಅವರು ಕೂಡ ನಮಗೆ ಆದಷ್ಟು ಹೆಲ್ಪ್ ಮಾಡಿದ್ದಾರೆ. ಹಂಗಾಗಿ ಇದನ್ನ ನಾವು ತಗೊಂತ ಇದೀವಿ. ಓಕೆ. ಸೊ ಓವರಾಲ್ ಕೋರ್ಸ್ ಜಾಯಿನ್ ಮಾಡೋದ್ ಮೊದಲು ಏನಾದ್ರು ಮನ್ಸಲ್ಲಿ ಡೌಟ್ ಇತ್ತಪ್ಪ, ಎಲ್ಲಿ ಮಾಡೋದಪ್ಪ, ಏನು ಯಾವ ಇನ್ಸ್ಟಿಟ್ಯೂಟ್ ಚೆನ್ನಾಗಿದೆ, ಮತ್ತೆ ಏನಾದ್ರು ಜಾಬ್ ಪ್ಲೇಸ್ಮೆಂಟ್ ಕೊಡ್ತಿರಿಲ್ಲ ಅಂತ ಒಂದು ಬಹಳ ಗೊಂದಲಗಳು ಇರ್ತವೆ. ಸೊ ಅಂತದ್ರಲ್ಲಿ ನೀವು ಒಂದು ಡಿಸೈಡ್ ಮಾಡಿದ್ರಿ ಕೋರ್ಸೇ ಒಳ್ಳೇದಂತ? ಮತ್ತೆ ಕೋರ್ಸ್ ಯಾವ ತರ ಇತ್ತು, ಆನ್ಲೈನ್ ಆಫ್ಲೈನ್ ಪ್ರಾಕ್ಟಿಕಲ್, ಮತ್ತೆ ಕ್ಯಾಂಪಸ್ ಬಗ್ಗೆ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮತ್ತೆ ಜಾಬ್ಗೋಸ್ಕರ ಆಲ್ರೆಡಿ ನಾವು ಮಾತಾಡಿದ್ವಿ, ಜಾಬ್ ಸಿಕ್ಕಿದ ಮೇಲೆ ತಿರ್ಗಾ ಒಂದ್ಸಲ ನಾವು ಒಂದು ವಿಡಿಯೋ ಮಾಡಬಹುದು ಅಂತ. ಸೊ ಓವರಾಲ್ ನಿಮ್ಗೆ ಇದೊಂದು ನಮ್ಮ ಕೋರ್ಸ್ ಚೂಸ್ ಮಾಡಕ್ಕೆ ಹೆಂಗೆ ನೀವು ಡಿಸಿಷನ್ ಮಾಡಿದ್ರಾ, ಮತ್ತೆ ಕೋರ್ಸ್ ಬಗ್ಗೆ ನಾವು ಯಾವ ತರ ನಿಮ್ಗೆ ಟ್ರೈನಿಂಗ್ ಕೊಟ್ಟಿದೆ ಅದ್ರ ಬಗ್ಗೆ ಒಂದು 2 ಮಾತು ಹೇಳ್ಬೋದು. ಕೋಸೆಫ್ ಅಂತಂದೇಳಿ ನಾನು ಸ್ವಲ್ಪ ಸಿಸ್ಟಮ್ ಅಲ್ಲಿ ಎಲ್ಲ ಸರ್ಚ್ ಮಾಡಿದೆ. ಬಟ್ 3 ಇನ್ಸ್ಟಿಟ್ಯೂಟ್ ಮಾತ್ರ ನನಗೆ ಡಿಸ್ಪ್ಲೇ ಆದವು ಸಿಸ್ಟಮ್ ಒಳಗಡೆ. ಬಟ್ ಅದು ಯಾವುದು ನನಗೆ ಸರಿಯಾಗಿ ಲೈಕ್ ಆಗಲಿಲ್ಲ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಮೇನ್ ನನಗೆ ಕೋಸೆಫ್ ಒಳಗಡೆ ಸ್ವಲ್ಪ ಒಳ್ಳೆ ಬೇರೆ ಸ್ಟೂಡೆಂಟ್ಸ್ಗಳು ಸ್ವಲ್ಪ ವಿಚಾರಿಸಿದ ಮೇಲೆ ಇದ್ರ ಬಗ್ಗೆ ಸ್ವಲ್ಪ ನನಗೆ ಆಸೆ ಅಂದ್ರೆ ಒಂದು ಸ್ವಲ್ಪ ಒಲವು ತೋರಿಸಿದ್ರು. ಈ ತರ ಕೋರ್ಡಿನೇಟರ್ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಒಳ್ಳೆ ಕ್ಲಾಸ್ ಕೊಡ್ತಾರೆ, ಒಳ್ಳೆ ಆನ್ಲೈನ್ ಕ್ಲಾಸ್ ಇರುತ್ತೆ, ಪ್ಲಸ್ ಪ್ರಾಕ್ಟಿಕಲ್ ಅಲ್ಲಿ ಇರುತ್ತೆ. ಇದು ಯಾವುದೇ ರೀತಿಯಾದ ಒಂದು ತೊಂದರೆ ಇಲ್ಲ, ಇದ್ರಲ್ಲಿ ಮಾಡ್ಬೋದು ಅಂತ ಹೇಳಿ ನಮ್ಮ ಸ್ಟೂಡೆಂಟ್ಸ್ಗಳು ಕೂಡ ನಾನು ಓವರ್ ಆಲ್ ಅದನ್ನ ಗಮನಿಸಿದ್ದೆ, ಅವ್ರನ್ನ ವಿಚಾರಿಸಿದ್ದೆ. ಹಂಗಾಗಿ ಅವ್ರು ಇದ್ರ ಬಗ್ಗೆ ನನಗೆ ಹೇಳಿದ್ಕೆ ನಾನು ಇದನ್ನ ಚಾಯ್ಸ್ ಮಾಡಿದೆ. ಹಂಗಾಗಿ ನಾನು ಇದು ಪ್ರಾಕ್ಟಿಕಲ್ ಕ್ಲಾಸ್ ಮಾತ್ರ ವೆರಿ ಗುಡ್, ಕಂಫರ್ಟಬಲ್ ಆಯ್ತು. ಬಟ್ ಅದ್ರ ಬಗ್ಗೆ ಏನು ಹೇಳೋಂತ ಅವಶ್ಯಕತೆ ಇಲ್ಲ, ಚೆನ್ನಾಗಿ ನಡೀತಿದೆ. ಹಂಗಾಗಿ ಇದು ಹೇಳಬೇಕು ಅಂತಂದ್ರೆ ಸ್ವಲ್ಪ ಬಹಳ ಅನುಕೂಲ ಇದೆ ಇದರಲ್ಲಿ. ಹಾ, ಅದು ಓಕೆ. ಈಗ ನಾವು ಮಾಡಿದ್ವಿ ಅನ್ನೋದೊಂದು ಇದಿರ್ತದಲ್ಲ, ಈಗ ನಾವು ಎಲ್ಲೇ ಹೋದ್ರು ಕೂಡ ನಾವು ತಗೊಂತೀವಿ ಅನ್ನೋದೊಂದು ನಂಬಿಕೆ ಇದೆ. 4 ದಿವಸ ಲೇಟ್ ಆಗ್ಬೋದು, ಇಲ್ಲ 1 ತಿಂಗಳು ಲೇಟ್ ಆಗ್ಬೋದು. ಬೇರೆ ಎಲ್ಲಾದ್ರೂ ಸ್ವಲ್ಪ ನಾವು ಟೈಮ್ ಕಾದ್ರೆ ಅದನ್ನ ನಮಗೆ ಜಾಬ್ ಅಂತವ್ರಿಗೆ ನಾವು ಸ್ವಲ್ಪ ಆದಷ್ಟು ತಿಳುವಳಿಕೆ ಹೇಳ್ಬೇಕು. ನಾವು ಈ ತರ ಇದೆ ಇದರಲ್ಲಿ, ನೀವು ಆದಷ್ಟು ನಿಮಗೆ ಏನ ತೊಂದ್ರೆ ಇದ್ರೆ ಅಲ್ಲಿ ಯಾಕೆ ಕೋರ್ಡಿನೇಟರ್ ಇರ್ತಾರೆ ಅದಕ್ಕೆ ಸ್ವಲ್ಪ ವಿಚಾರಿಸಿದ್ರೆ ಅವರೆಲ್ಲ ನಿಮ್ಗೆ ತಿಳಿ ಹೇಳ್ತಾರೆ. ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಿಮಗೆ ಏನು ತೊಂದ್ರೆ ಇದ್ರೆ ನಾವು ನಿಮ್ಗೆ ತಿಳಿ ಹೇಳ್ತೀವಿ. ಹಂಗಾಗಿ ನೀವು ಯಾವುದೇ ಭಯ ಪಡೋಂತ ಅವಶ್ಯಕತೆ ಇಲ್ಲ. ಫಸ್ಟ್ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಅದು ಇನ್ವೆಸ್ಟ್ಮೆಂಟ್ ಮೇಲೆ ನೀವು ಸ್ವಲ್ಪ ಹಿಂದೆ ಸರಿತೀರಿ, ಅದು ಇನ್ವೆಸ್ಟ್ಮೆಂಟ್ ಮುಂದೆ ನೀವು ಅದೆಲ್ಲ ನೀವು ತೆಗೆದುಬಿಡ್ತೀರಿ, ಬಂದ್ಬಿಡ್ತದೆ. ಮೊದಲೇ ಸ್ವಲ್ಪ ಹೆಜ್ಜೆ ಇಡ್ಬೇಕಾದ್ರೆ ಅದು ಎಂತರಿಗೂ ಭಯ ಆಗುತ್ತೆ. ದುಡ್ಡು ಜಾಸ್ತಿ ಆಗುತ್ತೆ, ಹೆಂಗ್ ಕೊಡ್ಬೇಕು, ಇವಾಗ ಏನ್ ಮಾಡ್ಬೇಕು ಅಂತಂದೇಳಿ ಎಂತರಿಗೂ